ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಸುಟ್ಟ ಬದನೆಕಾಯಿ ಖಾರ. ಯಾವಾಗಲೂ ಸಾಂಬಾರು ತಿಂದು ಬೋರ್ ಅಂತ ಅನಿಸ್ದಾಗ, ನಾಲಿಗೆಗೆ ರುಚಿಯಾಗಿ ಏನಾದರೂ ಬೇಕು ಅಂತ ಅಂದಾಗ ಈ ಚಟ್ನಿನ ಟ್ರೈ ಮಾಡಿ. ಹುಳಿಯಾಗಿ ಖಾರವಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸುಟ್ಟ ಬದನೆಕಾಯಿ ಖಾರನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಥರ ಬದನೆಕಾಯಿ ಮತ್ತು ಟೊಮೊಟೊನ ಸುಟ್ಕೋಬೇಕು. ನಿಮ್ಮ ಹತ್ರ ಈ ಥರದ್ದು ಇಲ್ಲ, ಗ್ರಿಲ್ ಇಲ್ಲ ಅಂತಂದರೆ ಒಂದು ಚಾಕುವಿಗೆ ಚುಚ್ಚಿ ಟೊಮೆಟೊನ ಬದನೆಕಾಯಿನ ಹಾಗೂ ಸುಟ್ಕೋಬೋದು. ಇಲ್ಲ ಅಂತಂದರೆ ಒಂದು ಕಬ್ಬಿಣದ ಸಲಾಕೆ, ಟೂತ್ ಪಿಕ್ ಯಾವುದನ್ನಾದರೂ ಯೂಸ್ ಮಾಡಿ ಸುಟ್ಕೊಳ್ಳಿ. ಕರಿಬೇವನ್ನು ಕೂಡ ಸುಟ್ಕೊಳ್ಳಿ. ತೋರಿಸ್ತಾ ಇರೋ ರೀತಿ ಸ್ಮೋಕಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಚಟ್ನಿಗೆ ಟೇಸ್ಟು. ಇವಾಗ ಒಂದು ಒರಳುಕಲ್ಲಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋ ಅಷ್ಟು ಜೀರಿಗೆ, ಖಾರದ ಪುಡಿ 1/2 ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕಿ ಫಸ್ಟು ಈ ಮೂರನ್ನ ಚೆನ್ನಾಗಿ ಕುಟ್ಕೊಂಡು ನುಣ್ಣಕ್ಕಾಗಬೇಕು. ಜೀರಿಗೆ, ಉಪ್ಪು ಎಲ್ಲ ನುಣ್ಣಕ್ಕಾಗಬೇಕು. ಎಲ್ಲ ಒಂದೇ ಸಲ ಹಾಕಿದ್ರೆ ನುಣ್ಣಕ್ಕಾಗಲ್ಲ. ಅದಕ್ಕೆ ಒಂದೊಂದನ್ನಾಗಿ ಹಾಕಿ ಕುಟ್ಕೊಳ್ಳೋಣ. ಈಗ ಸುಟ್ಕೊಂಡಿರೋ ಕರಿಬೇವನ್ನ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದಾದಮೇಲೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅದನ್ನು ಜಜ್ಜಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಜಜ್ಜಬೇಕು. ಆಲ್ಮೋಸ್ಟ್ ಒಂದು 90% ಅಷ್ಟು ನುಣ್ಣಕ್ಕಾಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅಲ್ಲಿವರೆಗೂ ಜಜ್ಕೊಳ್ಳೋಣ. ಈಗ ಹುಣಸೆಹಣ್ಣು ನೆನೆಸಿಟ್ಟು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಗೆ ಹಾಕಿದ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ. ಹುಣಸೆ ಹಣ್ಣನ್ನು ಹೊಡೆದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಮತ್ತು ಟೊಮೆಟೊನ ತೊಳಿಬೇಕು. ಒಂದು ಬಟ್ಲಲ್ಲಿ ನೀರು ಹಾಕಿ ಸುಟ್ಟಿರುವ ಟೊಮೆಟೊ ಮತ್ತು ಬದನೆಕಾಯಿನ ಹಾಕಿ ಹೊಟ್ಟನ್ನೆಲ್ಲ ತೆಗೆದುಬಿಡಿ. ಆವಾಗಲೇ ಸುಟ್ಕೊಂಡಿದ್ವಲ್ಲ, ಅದು ಸೀದೋಗಿರುತ್ತೆ ಹೊಟ್ಟು. ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಹೊಟ್ಟನ್ನೆಲ್ಲ ತೆಗೆದುಬಿಟ್ಟು ಒರಳುಕಲ್ಲಿಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಕುಟ್ಕೊಳ್ಳೋಣ. ನುಣ್ಣಕ್ಕಾಗಬೇಕು. ಟೊಮೆಟೊ ಬದನೆಕಾಯಿ ಹಾಕಿದಾಗ ನಿಧಾನಕ್ಕೆ ಕುಟ್ಕೊಳ್ಳಿ. ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ಚೆನ್ನಾಗಿ ಒರಳ್ಕೊಳ್ಳಲ್ಲಿ ಜಜ್ಕೊಳ್ಳಿ. ನಿಮ್ಮ ಹತ್ರ ಒರಳುಕಲ್ಲು ಇಲ್ಲ ಅಂತಂದರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಈ ಥರ ಚಟ್ನಿನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಕ್ಕಿಂತ ಉರುಳ್ಕಲ್ಲಲ್ಲಿ ಹಾಕಿ ರುಬ್ಬಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಉರುಳ್ಕಲ್ಲಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚಟ್ನಿ ನುಣ್ಣಕ್ಕಾಗಿದೆ. ಈಗ ಸುಟ್ಟ ಬದನೆಕಾಯಿ ಖಾರ ರೆಡಿಯಾಗಿದೆ. ಇದು ಹುಳಿಯಾಗಿ ಖಾರವಾಗಿ ಟ್ಯಾಂಗಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಚಟ್ನಿನ ಬಿಸಿ ಅನ್ನದ ಜೊತೆ, ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.